ವಿಧಾನಸಭಾ ಕ್ಷೇತ್ರದ ಸೋಮಶೆಟ್ಟಿಹಳ್ಳಿಯಲ್ಲಿರುವ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಸನ್ನಿಧಿಯಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಮಹಾಪ್ರತ್ಯಂಗಿರ ಹೋಮವನ್ನು ಹಮ್ಮಿಕೊಳ್ಳಲಾಗುತ್ತೆ. ಅದೇ ರೀತಿ ಈ ತಿಂಗಳು ಕೂಡ ಅಮಾವಾಸ್ಯೆಯಂದು ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿದ್ದ ಪ್ರತ್ಯಂಗಿರಿ ಯಾಗವು ಯಶಸ್ವಿಯಾಗಿ ನಡೆದಿದೆ. ಹೌದು, ಗ್ರಾಮದಲ್ಲಿರುವ ಭಕ್ತಾದಿಗಳು ಪ್ರತ್ಯಂಗಿರಿ ಯಾಗಕ್ಕೆ ಪ್ರಮುಖವಾಗಿ ಬೇಕಾದ ಒಣಮೆಣಸಿನಕಾಯಿ ಹಾಗೂ ಬಿಳಿ ಸಾಸಿವೆಯನ್ನ ಜೊತೆಗೆ ತಂದು ದೇವಿಗೆ ಅರ್ಪಣೆ ಮಾಡುವುದರ ಮೂಲಕ ಪ್ರತ್ಯಂಗಿರಿ ಹೋಮದಲ್ಲಿ ಪಾಲ್ಗೊಂಡ್ರು. ಅಮಾವಾಸ್ಯೆಯ ಬೆಳಗ್ಗೆ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಿ ಹೂವಿನಿಂದ ಅಲಂಕಾರ ಮಾಡಲಾಗಿತ್ತು. ಸಂಜೆ ಸುಮಾರು 7 ಗಂಟೆಗೆ ಶುರುವಾದ ಹೋಮದಲ್ಲಿ ಊರಿನ ಎಲ್ಲಾ ಭಕ್ತಾದಿಗಳು ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಹಾಯಾಗದ ನೇತೃತ್ವ ವಹಿಸಿಕೊಂಡಿದ್ದ ಅರ್ಚಕರಾದ ನಾಗಭೂಷಣ್ ಹೇಳಿದ್ದಿಷ್ಟು. ಜಗತ್ತೇ ಶಕ್ತಿಮಯವಾಗಿರತಕ್ಕಂತಹ ಜಗತ್ತು. ಅಂತಹ ಶಕ್ತಿಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಈ ಒಂದು ಅಮ್ಮನವರು. ಆ ಅಮ್ಮನವರು ಶ್ರೀ ರೇಣುಕಾ ಯಲ್ಲಮ್ಮ ದೇವಿ ದೇವಸ್ಥಾನ ಸೋಮಶೆಟ್ಟಿಹಳ್ಳಿ. ಇಲ್ಲಿ ಪ್ರತಿ ತಿಂಗಳು ಅಮಾವಾಸ್ಯೆಯಂದು ಭಕ್ತಾದಿಗಳ ಸಹಾಯ ಸಹಕಾರದೊಂದಿಗೆ ಹಾಗೂ ಇಲ್ಲಿನ ಅರ್ಚಕರು ಮತ್ತು ಕುಟುಂಬದವರ ಒಂದು ಸಹಕಾರದೊಂದಿಗೆ ಪ್ರತಿ ಅಮಾವಾಸ್ಯೆಯಂದು ಪ್ರತ್ಯಂಗಿರ ಮಹಾಯಾಗವನ್ನು ಏರ್ಪಾಡು ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಭಕ್ತಾದಿಗಳೆಲ್ಲ ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಸಹ ಬಂದು ಈ ದೇವಿಯ ಕೃಪೆಗೆ ಪಾತ್ರರಾಗಿ ಅದೇ ರೀತಿ ಬರ್ತಕ್ಕಂಥ ಭಕ್ತಾದಿಗಳು ಒಣಮೆಣಸಿನಕಾಯಿ ಹಾಗೂ ಬಿಳಿ ಸಾಸಿವೆಯನ್ನು ಮನೆಗೆ ಎಲ್ಲ ನಿವಳಿಸ್ಕೊಂಡು ನಿಮ್ಮ ಮನೆಗಳಲ್ಲಿರ್ತಕ್ಕಂಥ ಎಲ್ಲ ದೋಷಗಳನ್ನು ಪ್ರಾರ್ಥನೆ ಮಾಡಿ ಎಲ್ಲವೂ ಸಹ ನಿವಾರಣೆಯಾಗಲಿ ಅಂತೇಳಿ ಭಗವತಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಕ್ಷೇತ್ರಕ್ಕೆ ಬನ್ನಿ. ಆ ಯಾಗದಲ್ಲಿ ಎಲ್ಲರೂ ಪಾಲ್ಗೊಳ್ಳಿ. ಸಂಕಲ್ಪದ ಮುಖಾಂತರ ಮಾಡತಕ್ಕಂಥ ಈ ಒಂದು ಯಾಗದಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪಾಶೀರ್ವಾದಕ್ಕೆ ಎಲ್ಲರೂ ಸಹ ಪಾತ್ರರಾಗಬೇಕಾಗಿ ಈ ಮೂಲಕ ಸವಿನಯ ಪ್ರಾರ್ಥನೆ. ಎಲ್ಲರೂ ಸಹ ಸಕಾಲಕ್ಕೆ ಬಂದು ಆ ದೇವಿಯ ಕೃಪೆಗೆ ಪಾತ್ರರಾಗಿ. ಇನ್ನು ತಾಯಿ ರೇಣುಕಾ ಯಲ್ಲಮ್ಮ ದೇವಿಗೆ ಮಹಾಮಂಗಳಾರತಿ ನೆರವೇರಿದ ನಂತರ ಭಕ್ತಾದಿಗಳು ತಾಯಿ ದರ್ಶನ ಪಡೆದುಕೊಂಡರು. ಬಂದಂಥ ಎಲ್ಲಾ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಇನ್ನು ದೇವಸ್ಥಾನದ ಮುಖ್ಯ ಅರ್ಚಕರಾದ ಚನ್ನರಾಯಪ್ಪ ಮಾತನಾಡಿ ತಾಯಿಯ ಬಗ್ಗೆ ಹೇಳಿದ್ದೀಗೆ. ತಾಯಿನ ನಂಬಿದವ್ರಿಗೆ ಯಾವತ್ತೂ ಆ ತಾಯಿ ಕೈ ಬಿಟ್ಟಿಲ್ಲ. ನಾವು ಆ ಅಮ್ಮನ ನಂಬಿ ಆ ಅಮ್ಮನ ಸೇವೆ ಮಾಡ್ತಾ ಇದ್ದೀನಿ, ಮುಂದೆ ಮಾಡ್ತಾ ಇರ್ತೀನಿ ಅಂತ ನಾನು ಪ್ರತಿದಿನ ನಿತ್ಯನೂ ಪೂಜೆ ಇರುತ್ತೆ. ಅಮಾವಾಸ್ಯೆ ದಿನ ಇದೆ ಪ್ರತ್ಯಂಗಿರ ಹೋಮ ಇರ್ತದೆ, ವಿಶೇಷ ಪೌರ್ಣಮಿ ಇರ್ತದೆ. ಹರಿದಿನ ಹಬ್ಬ ಹರಿದಿನಗಳಲ್ಲಿ ಬರ್ತಾ ಇರ್ತಾರೆ. ಲಕ್ಷಾಂತರ ಜನ ಬರ್ತಾರೆ, ನಮ್ಗೆ ಒಳ್ಳೇದಾಯಿತು ಅಂತ ಬರ್ತಾರೆ. ಅವ್ರು ತಾಯಿ ಸೇವೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ನಮಗೆ ಆ ತಾಯಿ ಮೇಲೆ ನಂಬಿಕೆ ಇದೆ, ಅದನ್ನು ನಾನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ನಾವು ನಮ್ಮ ಮನೆಯವರು ಎಲ್ಲ ನಿಂತ್ಕೊಂಡು ತಾಯಿ ಸೇವೆ ಮಾಡ್ತಾಯಿದ್ದೀವಿ. ಇನ್ನು ಬಂದಂಥ ಭಕ್ತಾದಿಗಳು ತಾಯಿಯ ಬಗ್ಗೆ ಒಂದೊಂದು ವಿಶೇಷವಾದ ನಂಬಿಕೆಯನ್ನೇ ವ್ಯಕ್ತಪಡಿಸ್ತಾ ಹೋದ್ರು. ಕಣ್ಣಿನ ದೃಷ್ಟಿ ನಿವಾರಣೆಯಾಗತ್ತೆ, ದಾರಿಯಲ್ಲಿ ಕೆಟ್ಟದ್ದನ್ನ ಹಾದು ಹೋದ್ರೆ ಪ್ರತ್ಯಂಗಿರಿ ಹೋಮದಲ್ಲಿ ನಿವಾರಣೆಯಾಗತ್ತೆ, ತಾಯಿ ಯಲ್ಲಮ್ಮ ಸತ್ಯವಂತೆ, ಕಷ್ಟಗಳು ದೂರ ಆಗುತ್ತವೆ, ಅಂದುಕೊಂಡಿದ್ದೆಲ್ಲ ನೆರವೇರುತ್ತೆ, ಎಲ್ಲ ರೋಗ ದೋಷಗಳು ನಿವಾರಣೆಯಾಗತ್ತೆ ಅಂತ ಹೇಳಿದ್ದು ಹೀಗೆ. 4 years ಇಂದ ಬರ್ತಾ ಇದ್ದೀವಿ. ಅಂದ್ಕೊಂಡಿದ್ದೆಲ್ಲ ಆಗುತ್ತೆ, ಏನಾದರೂ ಕೇಳ್ಕೊಂಡಿದ್ದು ಎಲ್ಲ ಚೆನ್ನಾಗಿ ಏನು ಕೇಳ್ಕೊಂಡ್ರು ಒಳ್ಳೇದಾಗುತ್ತೆ. ಹೋಮ ಪ್ರತಿಯೊಂದೇ ಹೋಮ, ಯಾರಿಗಾದ್ರೂ ಏನಾದರೂ ಕಷ್ಟ ಇದ್ದರೆ, ದೃಷ್ಟಿ ನಿವಾರಣೆ ಏನಾದರೂ ಇದ್ದರೆ ಎಲ್ಲ ಇಲ್ಲಿ ಬಂದು ಒಳ್ಳೇದಾಗುತ್ತೆ ಅಂತ ಪೂಜೆಗೆ ಬಂದಿದ್ದಾರೆ. ಜೂನ್ 2023 ಈ ಭವ್ಯವಾದ ಕಾರ್ಯಕ್ರಮ ಪ್ರಾರಂಭವಾಗಿದೆ. ತುಂಬ 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 ಒಳ್ಳೆ ಪೂಜಾ. ಸೊ ಈ ಹವನದಿಂದ ಎಲ್ಲ ನಮ್ಮ ಬಾಧೆಗಳು, ರೋಗ ದೋಷಗಳು ಎಲ್ಲ ನಿವಾರಣೆ ಆಗುತ್ತೆ ಅಂತ ನಾವು ಬರ್ತಾ ಇರೋದು. ಸೊ ಮುಂಚೆ ಅಷ್ಟೆಲ್ಲ ಜನ ಇರ್ತಾ ಇರಲಿಲ್ಲ, ಬಟ್ ನೌ ಡೇಸ್ ಇಟ್ ಹ್ಯಾಸ್ ಬಿಕಮ್ ವೆರಿ ಫೇಮಸ್ ಆ್ಯಂಡ್ ಐ ಥಿಂಕ್ ದಿಸ್ ಶುಡ್ ಕಂಟಿನ್ಯೂ. ಪ್ರತ್ಯಂಗ ಹೋಮ ಮಾಡ್ತಾ ಇದ್ದಾರೆ, ಅದರಿಂದ ನಾವು ಪೂಜೆಗೆ ಬರ್ತಾ ಇದ್ದೀವಿ. ಇಲ್ಲಿ ಪ್ರತಿ ಅಮಾವಾಸ್ಯೆಗೂ ಪೂಜೆ ಮಾಡ್ತಾ ಇದ್ದಾರೆ. ತಾಯಿ ರೇಣುಕಾ ಯಲ್ಲಮ್ಮಂದು ಸತ್ಯ ಚೆನ್ನಾಗಿದೆ. ಇಲ್ಲಿ ನಮಗೂ ಎಲ್ಲರ ಭಕ್ತರಿಗೆ ಎಲ್ಲ ಒಳ್ಳೆಯದಾಗಿದೆ. ಏನಾದರೂ ಅಂದ್ಕೊಂಡಿದ್ದೆಲ್ಲ ನೆರವೇರುತ್ತೆ. ಪ್ರತ್ಯಜ್ಞ ಹೋಮ ಅಂತ ನಿಮಗೆ ಏನೇನು ಸಮಸ್ಯೆ ಇದ್ದರೆ ಪೂಜೆ ನಿವಾರಣೆಯಲ್ಲಿ ಎಲ್ಲ ದೂರ ಹೋಗುತ್ತೆ. ಮನೆಯಲ್ಲಿ ಏನನ್ನ ದುಡ್ಡು ಸಮಸ್ಯೆ, ದೃಷ್ಟಿ ಸಮಸ್ಯೆ, ಇವಾಗ ರೋಡ್ ಮೇಲೆ ಹೋಗುವಾಗ ನಾವು ದಾಟ್ಕೊಂಡು ಹೋಗ್ತೀವಿ ಕೆಟ್ಟದು, ಅದನ್ನೆಲ್ಲ ನಿವಾರಣೆ ಮಾಡೋಕ್ಕೆ ಈ ಹೋಮ. ಪ್ರತಿ ಅಮಾವಾಸ್ಯೆನೂ ಇಲ್ಲಿ ಪೂಜೆ ನಡೆಯುತ್ತೆ. ಪ್ರತಿ ಅಮಾವಾಸ್ಯೆನೂ ಎಲ್ಲರಿಗೂ ಆರೋಗ್ಯ, ಆಯುಷ್ ಅದೆಲ್ಲ ಕೊಟ್ಟು ದೇವಿ ಕಾಪಾಡ್ತಾಳೆ. ನಮ್ಮ ಮನೇನೂ ಇಲ್ಲೇ ಇರೋದು. ನಾವು ಇಲ್ಲಿ ದೇವಿ ಇಲ್ಲಿ ಇದ್ದಾಳೆ ಅಂತಂದ್ರೆ ನಾವು ಧೈರ್ಯವಾಗಿದ್ದೀವಿ. ಆ ಯಲ್ಲಮ್ಮ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಇಲ್ಲಿ ಚೆನ್ನಾಗಿ ಪವಾಡ ಚೆನ್ನಾಗಿ ನಡೀತೈತೆ ಅಂದರು. ಯಲ್ಲಮ್ಮ ದೇವಸ್ಥಾನದ್ದು ಎಲ್ಲ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಹೇಳಿದ್ದಾರೆ. ಬಂದಿದ್ದೀನಿ ನಮ್ದು. ಒಟ್ನಲ್ಲಿ ಪ್ರತ್ಯಂಗಿರ ಯಾಗದಿಂದ ನಾಡಿನ ತುಂಬೆಲ್ಲ ಸುಖ ಶಾಂತಿ ನೆಲೆಸಲಿ, ಸದ್ಭಕ್ತರು ಆರೋಗ್ಯದಿಂದಿರಲಿ ಎನ್ನುತ್ತಾ ತಾಯಿ ದರ್ಶನಕ್ಕೆ ಬಂದ ಭಕ್ತಾದಿಗಳು ಬೇಡಿಕೊಂಡು ದೇವಿ ಕೃಪೆಗೆ ಪಾತ್ರರಾದರು. ಪ್ರಶಾಂತ್ ಸತ್ತಿ, ಜನಶಕ್ತಿ ನ್ಯೂಸ್, ಬೆಂಗಳೂರು.